ಜಾತ್ರೆ ಹಾವೇರಿ ಜಿಲ್ಲೆಯ ದೇವಗಿರಿ ಗ್ರಾಮದ ಒಂದು ಸುಮಾರು ವರ್ಷಗಳಿಂದ ಬೆಳೆದಂಥ ಒಂದು ಶಿಕ್ಷಣ ಸಂಸ್ಥೆ ಮಹಾತ್ಮ ಗಾಂಧಿ ಪ್ರೌಢಶಾಲೆ ದೇವಗಿರಿ. ಈ ದೇವಗಿರಿ ಶಾಲೆಯಲ್ಲಿ 1994 ಮತ್ತು 95ನೇ ಇಸ್ವಿಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಸುಮಾರು 30 ವರ್ಷಗಳ ನಂತರ ತಮಗೆ ಕಲಿಸಿದಂಥ ಶಿಕ್ಷಕರಿಗೆ ಗುರುವಂದನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಈ ಕಾರ್ಯಕ್ರಮಕ್ಕೆ ನನ್ನೂ ಕೂಡ ಆಹ್ವಾನ ಮಾಡಿದ್ರು, ಗೌರವ ಸತ್ಕಾರವನ್ನು ಕೂಡ ನನಗೆ ನೀಡಿದರು. ಸೊ ಅದರ ಜೊತೆಗೆ ವಿಶೇಷವಾಗಿ ಅವರ ಕಲಿಸಿದಂಥ ಶಿಕ್ಷಕರಿಗೆ ಕಾಣಿಕೆಯಾಗಿ ಅರಳಿ ಎಲೆ ಕಲಾಕೃತಿಗಳನ್ನು 13 ಶಿಕ್ಷಕರಿಗೆ ಅರಳಿ ಎಲೆ ಕಲಾಕೃತಿಗಳನ್ನು ಗೌರವವಾಗಿ ನೀಡಿದ್ದಾರೆ. ಆ ಕಲಾಕೃತಿಗಳನ್ನು ನಾನು ಮಾಡಿದ್ದಕ್ಕೆ ನನಗೂ ಕೂಡ ಹೆಮ್ಮೆ ಇದೆ. ಈ ಒಂದು ಅವಕಾಶವನ್ನು ನನಗೆ ನೀಡಿದಂಥ ಆ ಎಲ್ಲ ಶಿಕ್ಷಕ ವಿದ್ಯಾರ್ಥಿ ವೃಂದಕ್ಕೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಮತ್ತು ಇದೇ ರೀತಿಯಾದಂಥ ಸಂಪೂರ್ಣವಾದಂತಹ ಕಲಾಕೃತಿಗಳು ನಿಮಗೂ ಬೇಕಾದಲ್ಲಿ ನನ್ನ ಸಂಪರ್ಕಿಸಬಹುದು. ವಿಶೇಷವಾಗಿ ಯಾವುದೇ ರೀತಿ ಕಲಾಕೃತಿಗಳನ್ನು ನಾನು ಮಾಡಿಕೊಡ್ತೀನಿ. ಈ ಕಾರ್ಯಕ್ರಮದ ಎಲ್ಲ ಸಂಪೂರ್ಣ ಮಾಹಿತಿ ವಿಡಿಯೋವನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಮಸ್ಕಾರ ಮತ್ತು ವಿಶೇಷ ಸೇವನ ಈ ವಿಡಿಯೋನ ಸಂಪೂರ್ಣವಾಗಿ ನಾವು 1994-95ನೇ ಸಾಲಿನ ವಿದ್ಯಾರ್ಥಿ ಬಳಗದವರೆಲ್ಲ ಸೇರಿ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಈ ದಿನ ನಮ್ಮ ಗುರುಗಳಿಗೆ ಏನಾದರೂ ನೆನಪಿನ ಕಾಣಿಕೆಯನ್ನು ಕೊಡ್ಬೇಕಂತ ನಾವು ಅನ್ಕೊಂಡಿದ್ವಿ. ಆಗ ನಮ್ಮ ಗಮನಕ್ಕೆ ಬಂದಿದ್ದು ಅರಳಿ ಎಲೆಯಲ್ಲಿ ಒಂದು ಭಾವಚಿತ್ರವನ್ನು ಅರಳಿಸುವ ಕಲೆ. ಇದನ್ನು ಮಾಡಿದವರು ಶ್ರೀಯುತ ವಿಜಯಕುಮಾರ್ ಬಹುಶೆಟ್ಟಿ ಇವರು, ಹಾವೇರಿಯವರು. ಇವರ ಒಂದು ಕಲೆ ನಾವು ನೋಡಿದ್ವಿ, ಇದು ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಈಗಿನ ಕಾಲದಲ್ಲಿ ಏನಾಗುತ್ತೆ ಅಂದ್ರೆ ದುಡ್ಡು ಕೊಟ್ರೆ ಎಲ್ಲವೂ ಸಿಗುತ್ತೆ ನಮಗೆ. ಆ ರೆಡಿಮೇಡ್ ನಾವು ಕಾಣಿಕೆಗಳನ್ನು ತಂದು ಕೊಟ್ರೆ ನಾವು ಅಷ್ಟೊಂದು ಅದು ಸಮರ್ಪಕವಾಗಿ ಅನ್ಸೋದಿಲ್ಲ ಅನ್ನಿಸ್ತು. ಅವ್ರು ತಗೊಂಡ್ ಹೋಗ್ತಾರೆ, ಎಲ್ಲೋ ಇಡ್ತಾರೆ, ಅಥವಾ ಅದು ಯಾರ ಗಮನಕ್ಕೂ ಬರಲ್ಲ. ಇದೊಂದು ವಿಶೇಷವಾದಂತಹ ಕಲೆ. ಈ ಕಲೆ ಎಲ್ರಿಗೂ ಬರೋದಿಲ್ಲ. ಇದು ವರದೇವಿಯ ಒಂದು ಕಲಾ ದೇವಿಯ ಪುತ್ರರಾದಂತಹ ಶ್ರೀ ವಿಜಯಕುಮಾರ್ ಅವರು ಮಾಡಿದ್ದಾರೆ ಅಂತ ಹೇಳ್ಬೋದು. ಇದನ್ನ ಮಾಡೋದು ಸಹಿತ ತುಂಬಾ ಕಷ್ಟ. ಯಾಕಂದ್ರೆ ಮೊದಲು ಉತ್ತಮವಾದ ಅರಳಿ ಎಲೆಗಳನ್ನ ಆಯ್ದುಕೊಳ್ಬೇಕು. ಆ ನಂತರ ಅವುಗಳನ್ನು ಒಣಗಿಸಿ, ಅದು ಒಣಗಿದ ನಂತರ ಅದರಲ್ಲಿ ಪ್ರತಿಯೊಬ್ಬರ ಭಾವಚಿತ್ರವನ್ನು ಬಿಡಿಸ್ಬೇಕು. ಈ ರೀತಿ ಒಂದು ಕಲೆಯು ನಮ್ಗೆ ತುಂಬಾ ಚೆನ್ನಾಗಿ ಅನಿಸ್ತು. ಆದ್ರಿಂದ ನಾವು ನಮ್ಮ ಗುರುರಂಗಕ್ಕೆ ಇದೇ ಒಂದು ಕಾಣಿಕೆಯನ್ನು ನೀಡಿದ್ದೇವೆ. ಇದು ತುಂಬಾ ನಮ್ಗೆ ಸೂಕ್ತ ಅನಿಸ್ತು. ನಾವು ಈ ರೀತಿ ಕಲಾವಿದರನ್ನು ಪ್ರೋತ್ಸಾಹಿಸಬೇಕು ಮತ್ತೆ ಬೆಳೆಸಬೇಕು. ಈ ರೀತಿ ಅವರಿಗೂ ಒಂದು ಪ್ರೋತ್ಸಾಹ ನೀಡಿದಂಗೆ ಆಗುತ್ತದೆ. ಇಂಥ ಕಲೆ ಹೆಚ್ಚಾಗಿ ಬೆಳೆಯಲಿ ಅಂತ ಹೇಳ್ತಾ ನಾನು ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ನನ್ನ ಹೆಸರು ಸೋಮಶೇಖರ್ ಮಾಹೂರ್ ಅಂತ. ನಾ ಒಂದು ದೇವಗಿರಿಯ ಗುರುವಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ನಮ್ಮ ಎಲ್ಲ ಬಂದಾಗ ಇಲ್ಲಿ ಎಲ್ಲ ಗುರುಗಳಿಗೆ ಅವರು ಕೊಟ್ಟಿರ್ತಕ್ಕಂಥ ಒಂದು ಕಾಣಿಕೆ ಇದೆ. ಅವರ ಭಾವಚಿತ್ರಗಳನ್ನ ಈ ಎಳಿ ಎಲೆಯಲ್ಲಿ ಬಿಡಿಸಿರ್ತಕ್ಕಂಥ ಇವನ್ನ ನೋಡಿದೀವಿ. ಅದನ್ನ ನೋಡಿದಾಗ ಎಷ್ಟು ಆಶ್ಚರ್ಯ ಆಯ್ತು. ಅವ್ರು ಸುಮಾರು ಒಂದು 20-25 ಚಿತ್ರಗಳನ್ನ ಕೆಲವು ದಿನಗಳಲ್ಲಿ ಬಿಡಿಸಿರ್ತಕ್ಕಂಥವ್ರು ನಮ್ಮ ಸರ್ ಅವರು ಮಾಡಿರ್ತಕ್ಕಂಥ ಒಂದು ಕಾರ್ಯ ಭಾರಿ ಶ್ಲಾಘನೀಯ. ಇಂತಹ ಒಂದು ಕಲೆ ಎಲ್ಲರಿಗೂ ಬರ್ತಕ್ಕಂಥದ್ದಲ್ಲ. ಅದಕ್ಕಿರ್ತಕ್ಕಂಥ ಒಂದು ತಾಳ್ಮೆ ಕಲೆ ಅದು ಅವ್ರಿಗೆ ಮೈ ಬಿಡಿಸ್ಕೊಂಡು ಬಂದಿದೆ. ಅವರ ಉದಯೋನ್ಮುಖ ಕಾರ್ಯ ಇನ್ನೂ ಹೆಚ್ಚು ಜನರಿಗೆ ತಲುಪಲಿ. ಅವರ ಕಾರ್ಯ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಮಾಡಲಿ. ಅವರು ಒಳ್ಳೆಯ ಆರ್ಟಿಸ್ಟ್, ಅನೇಕ ಮಿಮಿಕ್ರಿ ಆರ್ಟಿಸ್ಟ್ ಹೌದೌದು. ಅನೇಕ ಮಕ್ಕಳನ್ನ
ಈ ಸ್ಕೌಟ್ಸ್ ಅಂಡ್ ಗೈಡ್ಸ್ ನಲ್ಲಿ ತೊಡಗಿಸಿರ್ತಕ್ಕಂಥವ್ರು ವಿವಿಧ ಪ್ರತಿಭೆಗಳತ್ತ ನಿಮ್ಮ ಸೇರೋದಲ್ಲ ಅವರ ಒಳ್ಳೆಯ ಗುಣ ಹೆಸರೇ ಅವರ ಒಳ್ಳೆಯ ಕೆಲಸ ಕಾರ್ಯ ಇನ್ನೂ ಅಭಿವೃದ್ಧಿ ಹೊಂದಿ ಯಶಸ್ವಿ ಹೊಂದಿ ಅಂತ ನಾನು ಆಶಿಸ್ತೇನೆ. ಥ್ಯಾಂಕ್ ಯು.